ಗೈಸ್ ನಮಸ್ಕಾರ ಎಲ್ಲರಿಗೂ ಸ್ವಾಗತ ಹೊಸ ವಿಡಿಯೋಗೆ. ನಮ್ಮ ಪ್ರೀತಿಯ ಕನ್ನಡಿಗ ಪ್ರಿನ್ಸ್, ವೆಲ್ಕಮ್ ಟು ಪ್ರಿನ್ಸ್ ಆಫ್ ಯೂಟ್ಯೂಬ್ ಚಾನಲ್. ಸೊ ಟೈಟಲ್ ತಮ್ಮನೆಲ್ಲ ನೋಡಿ ಅರ್ಥ ಮಾಡ್ಕೊಂಡಿರ್ತೀರಾ. ವಿಡಿಯೋ ಇಂಟ್ರೆಸ್ಟಿಂಗ್ ನೋಡ್ತಾ ಇರ್ರಿ ಗೈಸ್. ಇನ್ನೊಂದು ನೋಡ್ರಿ, ಇಲ್ಲಿ ಛತ್ರಿನ ಫಿಟ್ ಮಾಡಿದ್ದೀನಿ. ಅಕ್ಕಿನ ಬಿಡಬೇಕು ಅಂತ ತೊಗೊಬಂದಿದ್ದು, ಬಿಡೋಕ್ಕಾಗಿದ್ದಿಲ್ಲ ಇಷ್ಟು ದಿವಸ. ಸೊ ಇವಾಗ ಬಿಡಲೇಬೇಕು ಅಂದ್ಬಿಟ್ಟು ಅಕ್ಕಿನ ಕಳ್ಳ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀರಿ. ನೋಡಿ ಈ ಥರ ಮಾಡಿ ಕಾಣಿಸಲ್ಲ ಕರೆಕ್ಟಾಗಿ, ಒಂದು ನಿಮಿಷ ನೋಡ್ಕೊಳ್ರಿ. ಸೊ ಈ ಥರ ಮಾಡಿದ್ದೀರಿ ಇವಾಗ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಹೊಸದು ಗೂಡು ಬಂದೈತೆ, ಒಂದು ಸ್ವಲ್ಪ ಅಕ್ಕಿಗಳು ಬಂದೈತೆ, ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಹಾಗೆ ಇನ್ನು ಮಿಕ್ಕಿದ ಅಕ್ಕಿಗಳು ಈ ವೀಕ್ ಒಳಗಡೆ ಎಲ್ಲ ಬರ್ತಾವೆ. ಈ ವೀಕು ಆಗ್ಬೋದು, ಮೇಬಿ ಸ್ವಲ್ಪ ಕಾಸು ಸಿಗಲಿಲ್ಲ, ಅದಕ್ಕೋಸ್ಕರ ಬರುತ್ತೆ, ಆದಷ್ಟು ಬೇಗ ಬರುತ್ತೆ. ಇನ್ನೊಂದು ಗೂಡು ಒಂದು ರೆಡಿ ಮಾಡಿಕೊಂಡ್ರೆ ಅಕ್ಕಿಗಳೆಲ್ಲ ಸಿಂಗಲ್ ಮಾಡಿಬಿಟ್ಟು ಬೇಕಾಗಿರೋ ಅಕ್ಕಿಗಳಿಗೆ ಮಾತ್ರ ಜೊತೆ ಮಾಡಿಕೊಂಡು ಬೇರೆ ಅಕ್ಕಿಗಳೆಲ್ಲ ಸಿಂಗಲ್ ಮಾಡಬೇಕು. ಸೊ ಇವತ್ತಿನ ಅಪ್ಡೇಟ್ ಏನೇನಿರುತ್ತೆ ನೋಡೋಣ. ಇವತ್ತು ಕೇಜ್ ಅಪ್ಡೇಟ್ ಏನು ಕೊಡೋಲ್ಲ, ಕೇಜ್ ಅಪ್ಡೇಟ್ ನಾನು ನಾಳೆ ವೀಡಿಯೋದಲ್ಲಿ ಕೊಡ್ತೀನಿ. ಜಸ್ಟ್ ಯಾವುದಾದ್ರು ಅಕ್ಕಿಗಳು ಬಂದೈತೆ, ಯಾವ ಗೂಡು ಬಂದೈತೆ ಎಲ್ಲ ತೋರಿಸ್ಕೊಡ್ತೀನಿ. ಬನ್ನಿ ದಾವಡಿ ಕಡೆ ಹೋಗೋಣ. ಓಕೆ, ದಾವಡಿಗೆ ಎಂಟ್ರಿ ಆಗಿದೆ. ಈ ಥರ ಕಾಣಿಸ್ತೈತಿ ಇವಾಗ. ಸ್ವಲ್ಪ ಟೈಮ್ ಕೊಡಿ ಗೈಸ್, ಇನ್ನೂ ತುಂಬ ಚೆನ್ನಾಗೇ ಮಾಡ್ತೀನಿ. ಇನ್ನೊಂದೇನಂತಂದರೆ ಲೈಟ್ ಒಂದು ಫಿಟ್ ಮಾಡಬೇಕಷ್ಟೇ. ಇಲ್ಲೊಂದು ಲೈಟ್ ಹಾಕ್ಕೊಂಡ್ಬಿಟ್ರೆ ಆರಾಮಾಗಿ ಬೆಳಕು ಕಾಣುತ್ತೆ ನಮಗೆ. ಸೋಲಾರ್ ಲೈಟ್ ಆರ್ಡ್ರ್ ಮಾಡಿದ್ದೀನಿ, ಬಂದಿಲ್ಲ ಅಷ್ಟೇ. ನಾನು ತೋರಿಸ್ತೀನಿ ನಿಮಗೆ, ವೆಯ್ಟ್ ಮಾಡಿ. ಇಲ್ಲಿ ಸೋಲಾರ್ ಲೈಟ್ಸ್ ನಮ್ಗೆ ಯಾವ್ದು ಬರುತ್ತೆ ಗೊತ್ತಾ, 23ಗೆ ಬರುತ್ತೆ ಮೋಸ್ಟ್ಲಿ. 22 ಒಳಗಡೆ ಎಲ್ಲ ಬಂದ್ಬಿಡುತ್ತೆ ಮೇ ಬಿ. ಸೊ ಆದಷ್ಟು ಬೇಗ ಅದು ಬಂದಿದೆ, ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಓಕೆನಾ, ಫಿಟ್ಟಿಂಗು ಎಲ್ಲ ಹೇಳ್ಕೊಡ್ತೀನಿ, ಅದನ್ನು ಮಾಡೋಣ. ಓಕೆನಾ. ಸೊ ಇವಾಗ ಲಿಟ್ರಲಿ ಗೂಡು ಹಿಂಗೆ ಕಾಣಿಸ್ತೈತೆ. ಲಿಟ್ರಲಿ ಹೇಳ್ಬೇಕಂದ್ರೆ ಗೈಸ್, ಗೂಡು ದಾವಡಿಗೆ ಬರೋಕ್ಕೆ ಈ ಥರ ಇದ್ದಾಗ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದು ನೋಡಿ, ನಿಮಗೆ ದೊಡ್ಡದು ನಾನು ಇದು ತರಿಸಿದೆ ಗೊತ್ತಾ, ಏನಪ್ಪ ಅಂತಂದರೆ ಕಾಣೆಗಳು. ಸೊ ಅದೆಲ್ಲ ನೋಡಿರಿ, ಈ ಥರ ಫಿಟ್ ಮಾಡ್ಬೋದು. ಈ ಥರ ಗೂಡಿದ್ರೆ ಫಿಟ್ ಮಾಡ್ಬೋದು. ಬಟ್ ಏನು ಮಾಡಬೇಕಪ್ಪ ಅಂತಂದರೆ, ಈ ಥರ ಫಿಟ್ ಮಾಡೋದು ಓಕೆ, ಇದೇನು ಕಾಣಿಸ್ತೈತೆ ಪೋರ್ಷನ್ಸು ಇಲ್ಲಿ ಕಟ್ ಮಾಡಬೇಕಾಗುತ್ತೆ. ಓಕೆನಾ. ಇವತ್ತು ನಾನು ನಿಮಗೆ ಗಿವ್ ಅವೇದು ಮಾತಾಡೋಣ ಅಂದ್ಕೊಂಡಿದ್ದೆ, ಬಟ್ ಗಿವ್ ಅವೇದು ಮಾತಾಡೋಕ್ಕಾಗಲ್ಲ ಇವತ್ತು, ನಾಳೆ ಮಾತಾಡೋಣ. ಸೊ ಇವಾಗ ಯಾವುದಾದ್ರು ಅಕ್ಕಿ ಬಂದೈತೆ ಅಂತ ನೋಡೋಣ. ಇಲ್ಲೊಂದು ಗೂಡು ಖಾಲಿ ಐತೆ, ಈ ಗೂಡಿಗೂ ಒಂದು ಅಕ್ಕಿ ಬರುತ್ತೆ. ಆಮೇಲೆ ಇಲ್ಲೊಂದು ಪಟ್ಟ ಐತೆ, ಈ ಪಟ್ಟದ ಅಪ್ಪ ಅಮ್ಮ ನೋಡಿ ಇಲ್ಲೇ ಐತೆ. ಈ ಪಟ್ಟದ ಅಪ್ಪ ಅಮ್ಮ ಇದು ನಾನು ಹಂಗೆ ಜಸ್ಟ್ ಹಿಂಗೆ ಎತ್ತಿಕ್ತಾ ಇದ್ದೀನಿ ಅಷ್ಟೇ, ನಿಮಗೇನು ಜೊತೆಗಳು ತೋರಿಸ್ತಿಲ್ಲ. ಜೊತೆಗಳು ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ, ಜಸ್ಟ್ ಒಂದು ಪಿಕ್ಗೋಸ್ಕರ ಎತ್ಕೊಂಡಿದ್ದೀನಿ ಅಷ್ಟೇ. ಸೊ ಜೊತೆಗಳೆಲ್ಲದೂ ನಾಳೆ ನಿಮ್ಗೆ ತೋರಿಸ್ಕೊಡ್ತೀನಿ, ನಾಳೆ ವೀಡಿಯೋದಲ್ಲಿ ಹೆಂಗಿದಾವೆ ಯಾವುದೋ ಜೊತೆ ಅಂದ್ಬಿಟ್ಟು. ಇದೊಂದು ಮತ್ತು ಇಲ್ಲೊಂದು ಧೂಮ ಜೊತೆ ಐತೆ, ಧೂಮ ಮತ್ತು ಒಂದು ರೇಗ್ದಾರ್ ಜೊತೆ ಐತೆ, ಮತ್ತು ಇಲ್ಲೊಂದು ಮಕ್ಷಿ ಜೊತೆ ಐತೆ, ಅದು ಕೂಡ ಪಟ್ಟಾಗಳು ಮಾಡಿದ್ದಾವೆ. ಸೊ ಅದೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ, ಅಪ್ಡೇಟಲ್ಲಿ ನೋಡೋಣ, ಕಂಪ್ಲೀಟ್ ಅಪ್ಡೇಟಲ್ಲಿ. ಅದಾದರೆ ಅದು ಬಿಟ್ಟರೆ ನೆಕ್ಸ್ಟು ನಮ್ಮ ಅಕ್ಕಿದಲ್ಲಿ ನಿಮಗೆ ಮೊನ್ನೆ ಎಲ್ಲ ನೋಡಿರ್ತೀರ, ಒಂದು ಅಕ್ಕಿ ತುಂಬಾ ವೀಕಾಗಿತ್ತು, ತುಂಬಾ ಸುಸ್ತಾಗಿತ್ತು ಅಕ್ಕಿ ನೋಡಿರಿ, ಇಲ್ಲೇ ತಿಂತೈತೆ ಅಂತ ನೋಡಿರಿ. ಬಿಟ್ಟರೆ ಬಿದ್ದೋಗ್ತಾಯಿತ್ತು ಅಕ್ಕಿ. ಇವಾಗ ನೋಡಿ ರೆಕ್ಕೆ ಹೊಡಿತೈತೆ. 60% ರೆಡಿ ಆಗೈತೆ ಅಕ್ಕಿ, ಆದಷ್ಟು ಬೇಗ ಫುಲ್ಲು ರೆಡಿ ಆಗುತ್ತೆ. ಅದಕ್ಕೆ ಒಂದೇ ಒಂದು ಮೆಡಿಸನ್ ನಾವು ಹಾಕಿದ್ದು ಅಂತಂದರೆ ತೋರಿಸ್ಕೊಡ್ತೀನಿ. ಇದು ಬಂದ್ಬಿಟ್ಟು ಡಾಕ್ಸಿಸೈಕ್ಲಿನ್ ಅಂದ್ಬಿಟ್ಟು 100 mg ಟ್ಯಾಬ್ಲೆಟು, 100 mg 200 mg ಆ ಥರ ಮೇಲೆ ಬರುತ್ತೆ. ನಿಮಗೆ ಬೇಸಿಕ್ ಬಂದ್ಬಿಟ್ಟು 100 ಬರೋದು. ಸೊ ಇದನ್ನ ತಗೊಳ್ಳಿ. ಏನಕ್ಕಂತಂದರೆ ಇದು ಬ್ಯಾಕ್ಟೀರಿಯಾಸು ಅದು ಇದು ಎಲ್ಲ ಹೋಗಿಸುತ್ತೆ. ಇನ್ನೊಂದೇನಪ್ಪ ಅಂತಂದರೆ ಬ್ಯಾಕ್ಟೀರಿಯಾಸ್ ಅಕ್ಕಿಗಳು ತುಂಬ ಜನ ಬರೋ ಅಕ್ಕಿ ನಾರ್ಮಲಾಗಿ ಐತೆ, ಮೋಷನ್ ಎಲ್ಲ ಚೆನ್ನಾಗಿ ಹೋಗ್ತೈತೆ, ಅಕ್ಕಿ ಊಟನೂ ಚೆನ್ನಾಗಿ ಮಾಡ್ತೈತೆ, ಬಟ್ ಸುಸ್ತಾಗಿ ಕೂತ್ಕೊತೈತೆ ಅಕ್ಕಿ, ಬೇಜಾರು ಒಂಥರ ಏನೋ ರೋಗ ಬಂದಿರೋ ಥರ ಕೂತ್ಕೊತೈತೆ ಅಂತ ಕೇಳಿದ್ರಿ. ಸೊ ಇದಕ್ಕೆಲ್ಲ ಮೆಡಿಸನ್ನು ಇದೆ. ಓಕೆನಾ. ಡಾಕ್ಸಿಸೈಕ್ಲಿನ್ ಇನ್ನೂ ಬೇರೆ ಮೆಡಿಸನ್ ಇದ್ದಾವೆ. ನೀವು ಡಾಕ್ಸಿಸೈಕ್ಲಿನ್ ಒಂದು ಯೂಸ್ ಮಾಡಿದ್ರೂ ಆಗುತ್ತೆ, ಯಾಕಂದರೆ ರಿಸಲ್ಟ್ ಬಂದಿರೋದಕ್ಕೋಸ್ಕರನೇ ಹೇಳ್ತಾ ಇರೋದು. ನಾನು ಮೊನ್ನೆ ಹೇಳ್ಬೋದು ಯಾವ ಟ್ಯಾಬ್ಲೆಟ್ ಹಾಕ್ರಿ ಅಂದ್ಬಿಟ್ಟು, ಬಟ್ ರಿಸಲ್ಟ್ ಬೇಕಲ್ವಾ. ರಿಸಲ್ಟ್ ಬೇಕು ಅಂದ್ಬಿಟ್ಟು ನಾನು ಫಸ್ಟು ಇದನ್ನ ರಿಸಲ್ಟ್ ಚೆಕ್ ಮಾಡಿಬಿಟ್ಟು ಆಮೇಲೆ ನಿಮ್ಗೆ ಹೇಳ್ತಾ ಇರೋದು ನಾನು. ಸೊ ಅದರಿಂದ ಇದನ್ನ ಯೂಸ್ ಮಾಡಿ. ಓಕೆನಾ. ಮತ್ತು ವ್ಯೂಸ್ ಎಲ್ಲ ಓಡ್ತಾಯಿದೆ ಗೈಸ್, ಚೆನ್ನಾಗಿಲ್ಲ ಅಂತೀನಿ, ಪರವಾಗಿಲ್ಲ, ಮಸ್ತಾಗಿ ಓಡಿಸ್ತಾ ಇದ್ದೀರಾ. ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶಾರ್ಟ್ ಮೂವಿ ಅಪ್ಡೇಟ್ ಕೇಳ್ತಾ ಇದ್ದೀರಾ, ಆದಷ್ಟು ಬೇಗ ಶಾರ್ಟ್ ಮೂವಿ ಅಪ್ಡೇಟ್ ಕೂಡ ಕೊಡ್ತೀನಿ. ನಾನೊಂದು ಗೋಲ್ ಇಟ್ಕೊಂಡಿದ್ದೀನಿ, ಅದು ಕಂಪ್ಲೀಟ್ ಆದಮೇಲೆ ಕೊಡೋಣ ಅಂದ್ಕೊಂಡಿದ್ದೀನಿ, ಬಟ್ ನೀವು ಫೋರ್ಸ್ ಮಾಡ್ತಾಯಿದ್ದೀರಾ ತುಂಬ ಜನ, ನೋಡೋಣ ಆದಷ್ಟು ಬೇಗ ಕೊಡೋಣ. ಅದು ಬಿಟ್ಟರೆ ಎಲ್ಲ ಅಕ್ಕಿಗಳು ಓಕೆ ನಮ್ಮದು, ಯಾವುದೇ ಅಕ್ಕಿಗಳು ರೋಗ ಬಂದೈತೆ ಆ ಥರ ಏನಿಲ್ಲ. ಇವಾಗೆಲ್ಲ ಅಕ್ಕಿಗಳಿಗೂ ಮೇವು ಹಾಕಿರೋದು, ಎಲ್ಲ ತಿಂತಾ ಇದ್ದಾವೆ. ಹೊಸ ಅಕ್ಕಿಗಳು ಯಾವ್ದಾದ್ರು ಬಂದೈತೆ ಎಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದು ಬಿಟ್ಟರೆ ಅಪ್ಗ್ರೇಡು ನೋಡಿ ಈ ಥರ ಕಾಣಿಸ್ತೈತಿ. ಇವಾಗ ನೋಡಿ ಈ ಕಡೆ ತೋರಿಸ್ತೀನಿ. ಅದೊಂದು ಗುಡ್ಗೊಂದು ಡೋರು ಆದಷ್ಟು ಬೇಗ ಆಗುತ್ತೆ, ರೆಡಿ ಆಗ್ತೈತೆ. ಇದು ಕಟ್ಟಿಂಗ್ ಪೀಸೆಲ್ಲ ನೋಡಿರಿ, ಇಲ್ಲೇ ಪೀಸೆಲ್ಲ ರೆಡಿ ಆಗೈತೆ. ಸೊ ಅದಕ್ಕೆ ಡೋರ್ ಮಾತ್ರ ಇದು ರೆಡಿ ಆಗಬೇಕಷ್ಟೇ. ಅದು ಕಟ್ಟಿಂಗ್ ಮಾಡಿಸಿದ್ರೆ ಆದಷ್ಟು ಬೇಗ ರೆಡಿ ಆಗುತ್ತೆ. ಆಮೇಲೆ ಅಲ್ಲೂ ಅಕ್ಕಿಗಳಿರುತ್ತೆ, ಅದರಲ್ಲೂ ಫುಲ್ ಅಕ್ಕಿಗಳಿರುತ್ತೆ, ಇದರಲ್ಲೂ ಫುಲ್ ಅಕ್ಕಿಗಳಿರುತ್ತೆ. ಆಮೇಲೆ ಸ್ವಲ್ಪ ಲೈಟ್ ಬೆಳಕು ಕೂಡ ಬರುತ್ತೆ ದಾವಡಿಗೆ. ಓಕೆನಾ. ತಲೆ ಕೆಡ್ಸ್ಕೊಂಡ್ಬಿಟ್ರೆ ಆರಾಮಾಗಿ ಲೈಟ್ ಬೆಳಕು ಬರುತ್ತೆ. ಎಲ್ಲದಕ್ಕೂ ಟೈಮ್ ಬೇಕು, ಸ್ವಲ್ಪ ಟೈಮ್ ಕೊಡಿ, ಆದಷ್ಟು ಬೇಗ ನೆಕ್ಸ್ಟ್ ಲೆವೆಲ್ ತೊಗೊಂಡೋಗ್ತೀನಿ ದಾವಡಿನ, ಮಸ್ತಾಗಿ ಮಾಡ್ತೀನಿ. ಅಕ್ಕಿನ ಬಿಡೋಲ್ಲ ಅಂದ್ಕೊಂಡಿದ್ದೀರಾ ತುಂಬ ಜನ, ಅಕ್ಕಿನ ಬಿಟ್ಟು ತೋರಿಸ್ತೀನಿ. ಇಲ್ಲೇ ಅಕ್ಕಿನ ಬಿಡೋಣ, ಪಟಾಗಳಿದ್ದಾವೆ, ಪಟಾಗಳು ಮಾಡಿಸಿದ್ದೀವಿ. ಮತ್ತು ಇನ್ನೊಂದು ಒಂದು ಜೊತೆ ಇತ್ತು, ಅದು
ಒಂಥರ ಫ್ಯಾನ್ಸಿ ಟೈಪಿಗೆ ಬರುತ್ತೆ ಅಕ್ಕಿ. ನಾನು ಒಂದು ಇಂಟ್ ಕೊಡ್ತೀನಿ ನೋಡೋಣ, ಎಷ್ಟು ಜನ ಕಂಡಿಡ್ಬಿಟ್ಟು ಕಮೆಂಟ್ ಆಗ್ತೀರಿ ನೋಡೋಣ. ಮುಂಚೆ ಇತ್ತು ನನ್ನ ಹತ್ರ ಅಕ್ಕಿ, ಒಂದು ಫ್ಯಾನ್ಸಿ ಟೈಪಲ್ಲಿ ಬರುತ್ತೆ. ಅದನ್ನ ನೆಕ್ಸ್ಟು ಆದಷ್ಟು ಬೇಗ ತರ್ತೀನಿ. ಎಲ್ಲಪ್ಪ ಅಂದರೆ ಈ ಗೂಡು ಐತೆ ನೋಡಿ, ದೊಡ್ಡ ಗೂಡು ಕಾಣಿಸ್ತಾ ಇದಲ್ವಾ, ಸೊ ಈ ಗೂಡು ಒಳಗಡೆ ಇರೋಕ್ಕೋಸ್ಕರ ತರ್ತಾ ಇದ್ದೀನಿ. ಯಾಕಂದರೆ ಫ್ಯಾನ್ಸಿ ಅಕ್ಕಿಗಳು ಇರಬೇಕು, ಅದು ಅಕ್ಕಿ ಇದ್ರೇ ಚೆನ್ನಾಗಿರುತ್ತೆ ದೌಡಿಲಿ. ಸೊ ಅದು ಯಾವ ಅಕ್ಕಿ ಅಂದ್ಬಿಟ್ಟು ನೀವು ಕಮೆಂಟ್ ಹಾಕ್ಬೇಕು ನನಗೆ, ಓಕೆನಾ? ಎಷ್ಟು ಜನ ಸರಿ ಕಮೆಂಟ್ ಇರುತ್ತೆ ನೋಡ್ತೀನಿ. ಯಾರ್ದು ಫಸ್ಟ್ ಕಮೆಂಟ್ ಬರುತ್ತೋ ಅವ್ರ ಕಮೆಂಟ್ನ ಮೇಲೆ ಪಿನ್ ಮಾಡಿರ್ತೀನಿ, ಓಕೆನಾ? ಫಸ್ಟ್ ಕಮೆಂಟ್ ಯಾರು ಹಾಕ್ತಾರೆ ನೋಡೇ ಬಿಡೋಣ. ಸೊ ಇದಿಷ್ಟು ನಮ್ಮ ಚಿಕ್ಕ ಅಪ್ಡೇಟ್ ಇವತ್ತು. ನಾಳೆ ಫುಲ್ ಅಪ್ಡೇಟ್ ಕೊಡ್ತೀನಿ. ಹಾಗೆ ಇದ್ರದ್ದು ಗೂಡ್ದು ನಾಳೆ ಒಂದು ಸ್ವಲ್ಪ ನೋಡಬೇಕು, ಆದರೆ ಬೇಗ ಬೇಗ ಮಾಡಿಸ್ಬೇಕು. ಯಾಕಂದರೆ ಅಕ್ಕಿಗಳು ವೆಯ್ಟ್ ಮಾಡ್ತಾಯಿದ್ದಾವೆ ನಮಗೋಸ್ಕರ ಬರೋಕ್ಕೋಸ್ಕರ. ನಮ್ಮ ದೌಡಿಗೆ ನಮ್ಮ ಸಬ್ಸ್ಕ್ರೈಬರ್ಸ್ ನೋಡಬೇಕು ಅಕ್ಕಿಗಳನ್ನ ಅಂದ್ಬಿಟ್ಟು ಅಕ್ಕಿಗಳು ವೆಯ್ಟ್ ಮಾಡ್ತಾ ಇದ್ದಾವೆ. ಬಟ್ ಕೆಲಸ ಡಿಲೇ ಆಗ್ತಾಯಿತ್ತು ಅಷ್ಟೇ. ಸೊ ಆದಷ್ಟು ಬೇಗ ಅದನ್ನ ಮಾಡಿಸ್ತೀನಿ. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ನೆಕ್ಸ್ಟ್ ವೀಡಿಯೋ ಇನ್ನೊಂದು ಯೂನಿಕ್ ವೀಡಿಯೋ ತರ್ತೀನಿ. ನೆಕ್ಸ್ಟು ಗಿವ್ ಅವೇ ಬಗ್ಗೆನೂ ಮಾತಾಡೋಣ. ಗಿವ್ ಅವೇ ಬಗ್ಗೆ ನಾಳೆ ವೀಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋದಲ್ಲಿ ಇಷ್ಟೊಂದು ಚಿಕ್ಕ ಅಪ್ಡೇಟ್ ಕೊಡಬೇಕಿತ್ತು, ಅಪ್ಡೇಟ್ ಕೊಟ್ಟಿದ್ದೀನಿ. ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಅನ್ಸಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್ ಗೈಸ್, ಬಾಯ್.